ಮಾಡಿರಿ. ಎಷ್ಟೋ ದಿವಸಗಳು ಸಂದವು, ನಿಮಗೆ ದೇಹವಾನವೇ ಇರಲಿಲ್ಲ. ಆಗ ಅಧಿಕ ಮಾಸವು ಇದ್ದಿತು. ಅನಾಯಾಸವಾಗಿ ನಿಮಗೆ ಸ್ನಾನ ಹಾಗೂ ಉಪವಾಸ ಉಂಟಾಯಿತು. ಆಗ ಅಧಿಕ ಮಾಸದ ಪುರುಷೋತ್ತಮ ಪ್ರಸನ್ನನಾದನು, ನಿಮ್ಮ ಮೇಲೆ ಕೃಪೆ ಮಾಡಿದನು, ಶುಕದೇವನನ್ನು ಸಜೀವಗೊಳಿಸಿದನು. ನೀವೆಲ್ಲ ಆಗ ಪರಮಾನಂದ ಭರಿತರಾದಿರಿ. ಆ ಪುಣ್ಯ ಪ್ರಭಾವದಿಂದ ನೀವು ಮುಂದಿನ ಜನ್ಮದಲ್ಲಿ ರಾಜ ರಾಣಿಯರಾಗಿ ಜನ್ಮ ತಾಳಿದಿರಿ. ಪುತ್ರ ಶುಕದೇವನು ಗಿಳಿ ರೂಪದಿಂದ ನಿಮಗೆ ಒಂದು ಸಂದೇಶವಿತ್ತನು. ಇನ್ನು ಅಧಿಕ ಮಾಸ ಬರಲಿದೆ. ಪರಮಾರ್ಥವನ್ನು ಸಾಧಿಸುವುದಕ್ಕಾಗಿ ನೇಮ ಋತ ಆಚರಿಸಿರಿ. ಅಧಿಕ ಮಾಸದಲ್ಲಿ ಮಾಡಿದ ಋತಕ್ಕೆ ಅಧಿಕ ಪುಣ್ಯವಿರುತ್ತದೆ. ನಿತ್ಯ ಪ್ರಾತಃ ಸ್ನಾನ ಮಾಡಿರಿ, ಒಪ್ಪತ್ತು ಊಟ ಮಾಡಿರಿ, ಭೋಜನ ಕಾಲದಲ್ಲಿ ಮೌನದಿಂದ ಇರಿ. ಉಪವಾಸದಿಂದ ಬಹಳ ಪುಣ್ಯ ದೊರಕುತ್ತದೆ. ಅಂತರಂಗ ಬಹಿರಂಗದಲ್ಲಿ ಶುದ್ಧ ವಿಚಾರ ಇಟ್ಟುಕೊಳ್ಳಿರಿ. ಪ್ರತಿಯೊಂದು ತುತ್ತಿಗೊಮ್ಮೆ ಹರಿನಾಮ ತೆಗೆದುಕೊಳ್ಳಿರಿ. ನಿತ್ಯ ನಿಯಮದಿಂದ ತುಳಸಿ ಮುಂದೆ ದೀಪ ಹಚ್ಚಿ ಧಾತುವಿನ ಒಂದು ದೀಪವನ್ನು ಲೀಲಾಂಜನ ಇತ್ಯಾದಿ ದಾನ ಕೊಟ್ಟರೆ ದೀಪದಾನದ ಪುಣ್ಯವು ಅಪಾರವಾಗಿದೆ. ಅದು ಇಚ್ಛಿತ ಮನೋರಥವನ್ನು ಪೂರ್ಣ ಮಾಡುತ್ತದೆ. ಸಂತತಿ ಸಂಪತ್ತಿನಿಂದ ಮನೆಯು ತುಂಬಿ ಹೋಗುತ್ತದೆ. ಆಯುಷ್ಯವು ವರ್ಧಂಗತವಾಗುತ್ತದೆ. ಸತತ ನಾಮಸ್ಮರಣೆ ಮಾಡಿರಿ. ಆರಾಧ್ಯ ದೇವತೆಯ ಚಿಂತನೆ ಮಾಡಿರಿ. ಪುರುಷೋತ್ತಮನೆಂದರೆ ಶ್ರೀಕೃಷ್ಣನೆಂದು ತಿಳಿಯಿರಿ. ಅವನೇ ಅಧಿಕ ಮಾಸದ ದೇವರು. ಆದ ಕಾರಣ ದಿನಾಲು ದೇವಮಂದಿರಕ್ಕೆ ಹೋಗಿ ಒಮ್ಮೆಯಾದರೂ ದರ್ಶನ ಪಡೆಯಿರಿ. ನಾಸಾಗ್ರ ದೃಷ್ಟಿ ಇಟ್ಟು ಪ್ರಭು ಚರಣಕ್ಕೆ ವಂದನೆ ಮಾಡಬೇಕು. ಅಧಿಕ ಮಾಸದಲ್ಲಿ ವಿಶೇಷ ಪುರಾಣ ಪುಣ್ಯಕಥೆ ಗ್ರಂಥ ವಾಚನ ಮಾಡಬೇಕು. ವಾಲ್ಮೀಕಿ ಮಹರ್ಷಿಗಳ ವಚನಗಳನ್ನು ಕೇಳಿ ರಾಜ ರಾಣಿಯರು ಪ್ರಸನ್ನ ಚಿತ್ತದಿಂದ ಅವರ ಪಾದಪೂಜೆ ಮಾಡಿ ಅವರು ಆಶೀರ್ವಾದ ಪಡೆದು ಅವರನ್ನು ಕಳಿಸಿಕೊಟ್ಟರು. ಹೀಗೆ ಅಧಿಕ ಮಾಸದ ಮಹಾತ್ಮೆ ಇರುವುದು. ರಾಜ ರಾಣಿಯರು ಅದರಂತೆ ಆಚರಿಸಿ ಸುಖವನ್ನು ಹೊಂದಿದರು. ದ್ರೌಪದಿಯ ಅಪರಾಧ. ಪಾಂಡವರು ವನವಾಸದಲ್ಲಿ ಇದ್ದರು. ಅವರ ಅನಂತ ಕಷ್ಟಗಳನ್ನು ಅನುಭವಿಸಿದರು. ಒಮ್ಮೆ ಶ್ರೀಕೃಷ್ಣ ಭಗವಾನನು ಅವರ ಭೆಟ್ಟಿಗೆ ಬಂದನು. ಆಗ ದ್ರೌಪದಿಯು ಶ್ರೀಕೃಷ್ಣನ ಪಾದಗಳಿಗೆ ಎರಗಿ ಬೆಕ್ಕಿ ಬೆಕ್ಕಿ ಅಳಹತ್ತಿದಳು ಮತ್ತು ನುಡಿದಳು, ಹೇ ದೇವ ಶ್ರೀಕೃಷ್ಣ, ನೀನು ನಮ್ಮ ಬೆಂಬಲಿಗನಾಗಿರುವೆ, ಈ ದ್ರೌಪದಿಯ ಬಂಧು ಆಗಿರುವೆ. ಹೀಗಿರಲು ನಿನಗೆ ನಮ್ಮ ಈ ಕಷ್ಟವನ್ನು ನೋಡಿ ಹೇಗೆ ಸಹನ ಮಾಡಿವಿ? ಆಗ ಶ್ರೀಕೃಷ್ಣನು ಹಸನ್ಮುಖನಾಗಿ ನುಡಿದನು, ಇದೆಲ್ಲ ನಿಮ್ಮ ಪೂರ್ವಜನ್ಮದ ಕರ್ಮಫಲವಾಗಿದೆ. ಅದಕ್ಕೆ ನಾನೇನು ಮಾಡಲಿ? ನೀವು ನಿಮ್ಮ ಪೂರ್ವಜನ್ಮದ ಕರ್ಮಫಲವನ್ನು ಭೋಗಿಸಲೇಬೇಕಾಗುತ್ತದೆ. ನಿನ್ನ ಪದಗಳಿಗೆ ದ್ಯೂತವಾಡುವ ಬುದ್ಧಿ ಬಂದು ಜೂಜಾಟದಲ್ಲಿ ನಿಮ್ಮ ರಾಜ್ಯವು ಹೋಯಿತು. ಆಗ ದ್ರೌಪದಿಯು ಖಿನ್ನಳಾಗಿ, ನಾನು ಪೂರ್ವಜನ್ಮದಲ್ಲಿ ಎಲ್ಲಿ ಇದ್ದೆ? ಏನು ಅಪರಾಧ ಮಾಡಿದೆ? ಅದಕ್ಕೆ ಉಪಾಯವೇನು? ಇದನ್ನಷ್ಟು ನನಗೆ ತಿಳಿಸುದೇವ. ನಿನ್ನ ಹೊರತು ನನ್ನನ್ನು ವಿಚಾರಿಸುವವರು ಯಾರೂ ಇಲ್ಲವೆಂದು ನಾನು ಭಾವಿಸಿರುವೆ. ನೀನು ಸರ್ವಜ್ಞನು, ಸರ್ವಶಕ್ತಿಮಾನನು, ಭಕ್ತ ರಕ್ಷಕನೂ ಆಗಿರುವೆ. ನಿನಗೆ ಶರಣ ಬಂದಿರುವೆನು ಎಂದು ಬೇಡಿಕೊಂಡಳು. ಭಗವಾನ್ ಶ್ರೀಕೃಷ್ಣನು ದ್ರೌಪದಿಯ ಪ್ರಾರ್ಥನೆಯನ್ನು ಕೇಳಿ ಹೇಳಹತ್ತಿದನು, ದ್ರೌಪದಿ, ಕರ್ಮಬಂಧನವು ಯಾರನ್ನೂ ಬಿಡುವುದಿಲ್ಲ. ನಾನು ಸರ್ವಜ್ಞ, ಸರ್ವಸಾಕ್ಷಿ, ಸರ್ವಕರ್ತ ಇದ್ದರೂ ನನಗೂ ಸರ್ವಬಂಧನವಿದೆ. ನಿಮಗಾಗಿ ಭಕ್ತರ ಮನೋರಥ ಪೂರ್ಣ ಮಾಡುವುದಕ್ಕಾಗಿ ನಾನು ಅವತಾರ ತಾಳಿರುವೆ. ಈಗ ನೀನು ನಿನ್ನ ಹಿಂದಿನ ಜನ್ಮ ವೃತ್ತಾಂತವನ್ನು ಕೇಳು. ನೀನು ಹೋದ ಜನ್ಮದಲ್ಲಿ ಮೇಧಾವಿ ಎಂಬ ಬ್ರಾಹ್ಮಣನ ಕನ್ಯೆಯಾಗಿದ್ದೆ. ಬಾಲ್ಯದಲ್ಲಿ ನಿನ್ನ ತಾಯಿಯು ತೀರಿಕೊಂಡಳು. ಮುಂದೆ ತಂದೆಯು ನಿನ್ನನ್ನು ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ ನಿನ್ನ ಲಗ್ನವಾಗುವ ಪೂರ್ವದಲ್ಲಿ ಆತನು ಮೃತಪಟ್ಟನು. ಆಗ ಮೇಧಾವತಿಯು ಶಂಕರನ ಆರಾಧನೆಯನ್ನು ಮಾಡಿದಳು. ಮೇಧಾವತಿಯು ತಪಶ್ಚರ್ಯ ಉತ್ತಮವಾಗಿ ಸಾಗಿತ್ತು. ಆಗ ದುರ್ವಾಸ ಮುನಿಗಳು ಅಲ್ಲಿಗೆ ಬಂದರು. ಅವಳನ್ನು ಕೇಳಿದರು, ನೀನು ಯಾವ ಆರಾಧನೆಯನ್ನು ಮಾಡುತ್ತಿರುವೆ? ಆಗ ಅವಳು, ಆಗ ನಾನು ಶಂಕರನ ಆರಾಧನೆಯನ್ನು ಮಾಡುತ್ತಿರುವೆನು ಎಂದು ವಿನಯದಿಂದ ನುಡಿದಳು. ಆ ಮಾತಿಗೆ ದುರ್ವಾಸರು, ಇದೀಗ ಅಧಿಕ ಮಾಸ ಪ್ರಾಪ್ತವಾಗಿದೆ. ಮುರಳೀಧರ ಪುರುಷೋತ್ತಮನ ಪೂಜೆ ಮಾಡು, ಅದರಿಂದ ನಿನ್ನ ಇಷ್ಟ ಕಾಮನೆಗಳು ಪೂರ್ಣವಾಗುವು ಹೇಳಿದರು. ಆದರೆ ಅವಳು ಹಿಡಿದ ವ್ರತವನ್ನು ಬಿಡಲು ಮನಸ್ಸು ಮಾಡಲಿಲ್ಲ. ಆಗ ದುರ್ವಾಸರು ಉದಾಸೀನರಾಗಿ ಹೊರಟು ಹೋದರು. ಅವರ ಮನಸ್ಸನ್ನು ನೋಯಿಸೋದಕ್ಕಾಗಿ ಅವಳಿಗೆ ಅದರ ಫಲವನ್ನು ಅನುಭವಿಸುವ ಕಾಲವು ಮುಂದಿನ ಜನ್ಮದಲ್ಲಿ ಬಂದಿತು. ಅಜ್ಞಾನದಿಂದ ಅಧಿಕ ಮಾಸದ ಮಹಿಮೆಯನ್ನು ಅರಿಯದೇ ಹೋದಳು. ತಿಳಿಯದೇ ಆಗಲಿ ತಿಳಿದು ಆಗಲಿ ಬೆಂಕಿಯ ಮೇಲೆ ಕೈ ಇಟ್ಟರೆ ಕೈ ಸುಡದೇ ಇರುವುದೇ. ಅದರಂತೆ ತಿಳಿದು ಆಗಲಿ ತಿಳಿದೇ ಆಗಲಿ ಕರ್ಮ ಮಾಡಿದ್ದರ ಫಲವನ್ನು ಉಣ್ಣಲೇಬೇಕಾಗುತ್ತದೆ. ಆದದ್ದು ಆಗಿ ಹೋಯಿತು. ಈ ಜನ್ಮದಲ್ಲಿ ದ್ರೌಪದಿಯೇ, ನೀನು ಅಧಿಕ ಮಾಸದಲ್ಲಿ ವೃತ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಆಚರಿಸು. ಪುರುಷೋತ್ತಮನ ಸೇವೆ ಎಲ್ಲರೂ ಮಾಡಿರಿ ಎಂದು ಶ್ರೀಕೃಷ್ಣನು ದ್ರೌಪದಿಗೆ ಹೇಳಿದನು. ಆಗ ದ್ರೌಪದಿಯು ಅಧಿಕ ಮಾಸದಲ್ಲಿ ಸರ್ವಪುಣ್ಯ ಕರ್ಮಗಳನ್ನು ಮಾಡಿದಳು. ನಂತರ ಪಾಂಡವರಿಗೆ ಅವರ ಬಾಲ್ಯ ರಾಜ್ಯ ದೊರಕಿ ಸುಖವನ್ನು ಹೊಂದಿದರು. ಅಧಿಕ ಮಾಸದ ಕಥೆ. ಇತರ ಕಥೆಗಳು. ಅಧಿಕ ಮಾಸದಲ್ಲಿ ನಡೆದ ಅನೇಕ ಉದಾಹರಣೆಗಳು ಪುರಾಣಗಳಲ್ಲಿ ಬಂದಿವೆ.
ಪೂರ್ವಜನ್ಮದ ಅಧಿಕ ಮಾಸದಲ್ಲಿ ದೀಪ ಪೂಜೆಯನ್ನು ನೇಮದಿಂದ ಮಾಡಿದ್ದರಿಂದ ಮುಂದಿನ ಜನ್ಮದಲ್ಲಿ ಸೌಭಾಗ್ಯ ನಗರದಲ್ಲಿ ಚಂದ್ರಕಲಾ ಎಂಬ ರಾಣಿಯಾಗಿ ಸುಖವನ್ನು ಹೊಂದಿದಳು. ಇಂದ್ರಲೋಕದ ಅಪ್ಸರೆಯು ದುರ್ವಾಸ ಮುನಿಗಳ ಕೊರಳಿಗೆ ಹಾರ ಹಾಕಿದಳು. ಆಗ ಅವರು ಕ್ರೋಧ ಸಂತಪ್ತರಾದರು. ಅವರು ಅವಳಿಗೆ ಶಾಪವಿತ್ತರು. ಅದರ ಪರಿಣಾಮವಾಗಿ ಅವಳಿಗೆ ಪಿಶಾಚಿ ಯೋನಿಯು ಪ್ರಾಪ್ತವಾಯಿತು. ಅವಳು ಹಾಗೆಯೇ ಎಷ್ಟೋ ವರ್ಷ ಸಂಚರಿಸುತ್ತಾ ಇದ್ದಳು. ಕುಮಾರ ಕ್ಷೇತ್ರದ ತಪಸ್ವಿನಿಯೊಬ್ಬಳು ಅಧಿಕ ಮಾಸದ ಸರ್ವ ಪುಣ್ಯವನ್ನು ಅವಳಿಗೆ ಕೊಟ್ಟಳು. ಆಗ ಅವಳ ಉದ್ಧಾರವಾಯಿತು. ಇದರಂತೆ ಪೈಠಣ ನಗರದಲ್ಲಿ ಧರ್ಮ ಕರ್ಮ ಎಂಬ ಬ್ರಾಹ್ಮಣನು ಅಧಿಕ ಮಾಸದಲ್ಲಿ ತನ್ನ ಪುಣ್ಯವನ್ನು ಒಂದು ಭೂತಕ್ಕೆ ಕೊಟ್ಟು ಅದರ ಉದ್ಧಾರ ಮಾಡಿದನು. ಕದರಿಯ ಎಂಬ ಹೆಸರಿನ ಗೃಹಸ್ಥನೊಬ್ಬನು ಬೇರೆಯವರ ತೋಟದಲ್ಲಿ ಹಣ್ಣುಗಳನ್ನು ಕದ್ದು ತಿಂದಿದ್ದರಿಂದ ಮುಂದಿನ ದಿನದಲ್ಲಿ ಅವನು ಕೋತಿಯಾದನು. ಮೃಗತೀರ್ಥ ಎಂಬ ಹೆಸರಿನ ಕೆರೆಯ ದಂಡೆಯ ಮೇಲೆ ಇರುವ ಒಂದು ಗಿಡದ ಮೇಲೆ ಕುಳಿತನು. ಒಂದು ದಿನ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಜಿಗಿದಾಡುವಾಗ ಅದು ಕೆರೆಯಲ್ಲಿ ಬಿದ್ದಿತು. ಆಗ ಅಧಿಕ ಮಾಸ ಇದ್ದುದರಿಂದ ಕೋತಿಗೆ ಸಹಜವಾಗಿ ಸ್ನಾನ ಘಟಿಸಿತು. ಅದರ ಪುಣ್ಯದ ಫಲವಾಗಿ ಅದಕ್ಕೆ ಸ್ವರ್ಗಲೋಕ ಪ್ರಾಪ್ತಿಯಾಯಿತು. ಆವಂತಿಪುರದಲ್ಲಿ ಇಬ್ಬರು ಅಕ್ಕ ತಂಗಿಯರು ಇದ್ದರು. ಹಿರಿಯಳು ಶ್ರೀಮಂತಳಾಗಿದ್ದಳು, ಚಿಕ್ಕವಳು ಬಡವೆಯಾಗಿದ್ದಳು. ಅಧಿಕ ಮಾಸವು ಬಂದಿತು. ದೊಡ್ಡವಳು ಚಿಕ್ಕವಳಿಗೆ ಮಾರ್ಗದರ್ಶನ ಸರಿಯಾಗಿ ಮಾಡಲಿಲ್ಲ. ಅವಳು ಬೇಕಂತಲೇ ತಪ್ಪು ದಾರಿ ತೋರಿಸಿದಳು. ಅವಳು ಅದರಂತೆಯೇ ಆಚರಿಸಿದಳು. ಅವಳ ನಿಷ್ಠೆಗೆ ಪುರುಷೋತ್ತಮನು ಪ್ರಸನ್ನನಾದನು. ಆಗ ಮಾತ್ರ ಹಿರಿಯಳಿಗೆ ಪಶ್ಚಾತ್ತಾಪವಾಯಿತು. ಆದ ಕಾರಣ ಯಾರಿಗೂ ಕೆಡಕು ಬಯಸಬಾರದು. ಸರ್ವರು ಸುಖಿಗಳಾಗಲಿ ಎಂದು ಬಯಸಬೇಕು. ದ್ವೇಷದಿಂದ ಸ್ವತಃದ್ದೇ ನಾಶವಾಗುತ್ತದೆ. ಪರಿಸ್ಥಿತಿ ಪ್ರಕೃತಿ ನೋಡಿಕೊಂಡು ಪ್ರಗತಿಯನ್ನು ಮಾಡಿಕೊಳ್ಳಬೇಕು. ಶುದ್ಧ ಮನಸ್ಸಿನಿಂದ ಇದ್ದರೆ ಯಾವ ಭೀತಿ ಇರುವುದಿಲ್ಲ. ತಿಳಿದು ಅಥವಾ ತಿಳಿಯದೇ ಆದರೂ ಅಧಿಕ ಮಾಸದಲ್ಲಿ ನಮ್ಮಿಂದ ಯಾವುದಾದರೂ ಪುಣ್ಯಕರ್ಮವು ಜರುಗಿದರೆ ಭಗವಾನ್ ಪುರುಷೋತ್ತಮನು ಅದರ ಕಲ್ಯಾಣವನ್ನೇ ಮಾಡುವನು. ಅಧಿಕ ಮಾಸವು ಬಹಳ ಪುಣ್ಯಪ್ರದವಾಗಿದೆ. ಆದ್ದರಿಂದ ಪುರುಷೋತ್ತಮನ ಕೃಪೆಯಾಗುವುದು. ಸರ್ವರು ಯಥಾಮತಿ ಯಥಾಶಕ್ತಿ ಅಧಿಕ ಮಾಸದಲ್ಲಿ ಪುಣ್ಯಕರ್ಮ ಮಾಡಿ ಸಕಲ ಸುಖ ಸಂಪತ್ತು ಆರೋಗ್ಯ ಭಾಗ್ಯ ಹೊಂದಿರಿ. ಶ್ರೀಹರಿಯಲ್ಲಿ ಪರಮಭಕ್ತಿ ಪ್ರಸಾದಗಳ ಮೂಲಕ ನಿಜ ಸುಖಾನುಭವ ರೂಪ ಮುಕ್ತಿ ಪಡೆಯಲು ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಿರಿ. ಇದು ಶ್ರೀಹರಿ ಕಥೆಯಾದ್ದರಿಂದಲೇ ವಿಷ್ಣು ಭಕ್ತಿಯನ್ನು ಜಾಗೃತಗೊಳಿಸಿ ಜಗತ್ತನ್ನು ಪಾವನಗೊಳಿಸುವುದು. ಓಂ ವಿಷ್ಣುವೇ ನಮಃ. ಶ್ರೀಕೃಷ್ಣಾಯ ನಮಃ. ಮುರಳೀಧರಾಯ ನಮಃ. ಪುರುಷೋತ್ತಮಾಯ ನಮಃ. ಇತಿ